ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರು ಇದ್ದರೆ ಒಂದು ಮ್ಯಾಂಗೋ ಕೋಕೋನಟ್ ಇರೋ ಅಂಥ ಫಾರ್ಮ್ ಹೌಸ್ ತೊಗೊಂಬಂದಿದ್ದೀನಿ, ರೆಡಿ ಇರೋ ಅಂಥದ್ದು. ನೋಡಿ ಇದೇನು ತೋರಿಸ್ತಾ ಇದ್ದಾರೆ, ಇದೇ ಜಾಗ ನಿಮಗೆ. ಇದರಲ್ಲಿ ನಿಮಗೆ ಏನಪ್ಪ ಬೆನಿಫಿಟ್ ಅಂದರೆ, ಹಾಲ್ ಟಿ ಸಿ ಬಂದು 6 ಎಕರೆ ಬರುತ್ತೆ. ನಿಮಗೆ ಒಂದು 4 ಎಕರೆ ಖರಾಬ್ ಇದೆ ಸರ್. ಟೋಟಲ್ ನಿಮಗೆ ಒಂದು 10 ಎಕರೆ ಆಗುತ್ತೆ. ಖರಾಬ್ಗೆ ಏನು ಅಮೌಂಟ್ ಇಲ್ಲ, 4 ಎಕರೆ ಖರಾಬ್ ಬರುತ್ತೆ. 6 ಎಕರೆ ಆರ್ ಟಿ ಸಿ ಇದೆ. ಫುಲ್ಲು ಈ ಥರ ಮ್ಯಾಂಗೋ ಮತ್ತು ಕೋಕೋನಟು ಎಲ್ಲ ಇದೆ. ಒಳಗಡೆ ತೋರಿಸ್ಕೊಡ್ತೀನಿ ನಿಮಗೆ. ಮನೆಯೂ ಕೂಡ ಇದೆ. 2 ಬೋರ್ವೆಲ್ ಇದೆ. ಅದರಲ್ಲಿ ಒಂದೇ ಬೋರ್ವೆಲ್ಲಲ್ಲಿ ನೀರು ತುಂಬ ಚೆನ್ನಾಗಿದೆ. 3.5 ಇಂದ 4 ಇಂಚು ಹತ್ತತ್ರ ಇದೆ. 3 ಇಂದ 3.5 ಇಂಚು ನೀರಿದೆ. ನೋಡಿ ಇದೇನು ನೋಡ್ತಾ ಇದ್ದೀರಾ, ಇದೆ ಜಾಗ. ಆಮೇಲೆ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ಒಳ್ಳೆ ಒಂದು ವ್ಯೂ ಪಾಯಿಂಟಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆ ನೇಚರು, ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಆ ಥರದವರು. ತುಂಬ ಚೆನ್ನಾಗಿದೆ, ಒಳ್ಳೆ ಸೆಕ್ಯೂರ್ ಜಾಗ. ಒಳ್ಳೆ ಪಕ್ಕದಲ್ಲೂ ಕೂಡ ಒಬ್ಬರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಬ್ಯಾಂಗ್ಳೂರವರು. ನೋಡಿ ಇದೇ ಜಾಗ. ಒಳ್ಳೆ ರೆಡ್ ಸಾಯಿಲ್ ಬರುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಸುತ್ತ ಎಲ್ಲ ಎಂಟೈರ್ ಬೌಂಡ್ರಿ ಕೂಡ ನೀಟಾಗಿ ಫೆನ್ಸ್ ಮಾಡಿದ್ದಾರೆ. ನೋಡಿ ಇದೆಲ್ಲ ಆಲ್ರೆಡಿ ಸುಮಾರು ಫಲ ಸ್ಟಾರ್ಟ್ ಆಗಿದೆ. ತೆಂಗು ಇನ್ನೂ ಸ್ಟಾರ್ಟ್ ಆಗ್ತಾಯಿದೆ ಕೆಲವು. ಇದರಲ್ಲಿ ನಿಮಗೆ ಎನಿ ಒನ್ ಫ್ರೂಟ್ಸ್ ಇದೆ ಸರ್. ಮ್ಯಾಂಗೋ ಇದೆ, ಸಪೋಟ ಇದೆ, ಮತ್ತು ಒಳಗಡೆ ದಾಳಿಂಬೆ ಇದೆ, ಸುಮಾರು ಲೆಮನ್ ಗಿಡ ಇದೆ, ಎಲ್ಲ ಇದೆ. ಸಿಲ್ವರ್ ವುಡ್ ಹಾಕಿದ್ದಾರೆ. ನೋಡಿ ಇದೇ ಜಾಗ. 6 ಎಕರೆ ಆರ್ ಟಿ ಸಿ, 4 ಎಕರೆ ಖರಾಬು, ಟೋಟಲಿ 10 ಎಕರು. ನೀವು ಇನ್ನೊಂದು ಸರ್, ದಯವಿಟ್ಟು ಇನ್ನೊಂದು ನೀವು ಗಮನಿಸ್ಬೇಕಾಗಿರೋಂಥದ್ದು, ವಿಲೇಜ್ ಡಾಂಬರ್ ಏನಿದೆ ಅಲ್ಲಿಂದ ಕರೆಕ್ಟಾಗಿ ಜಾಗಕ್ಕೆ 2.5 ಕಿಲೋಮೀಟ್ರ್ ಮೆಟ್ಲಿಂಗು. 2.5 ಕಿಲೋಮೀಟ್ರ್ ಮೆಟ್ಲಿಂಗ್ ಆಗುತ್ತೆ. ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟು ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ಇದು ಒಂದು ಬೋರು ಸ್ಟಾರ್ಟ್ರ್ ಮನೆ. ನೋಡಿ ಓವರ್ ಲೈನ್ ಎಲ್ಲ ಹತ್ರದಲ್ಲೇ ಇದೆ. ಒಳ್ಳೆ ಒಂದು ವ್ಯೂ ಪಾಯಿಂಟಲ್ಲಿದೆ, ತುಂಬ ಚೆನ್ನಾಗಿದೆ. ನೋಡಿ ದಯವಿಟ್ಟು ಗಮನಿಸ್ಕೊಳ್ಳಿ. ನಿಮಗೆ 2.5 ಕಿಲೋಮೀಟ್ರ್ ಮೆಟ್ಲಿಂಗ್ ಬರಬೇಕು. 40 ಫೀಟ್ ರೋಡು. ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟು ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ಮ್ಯಾಂಗೋ ಎಲ್ಲ ಆಲ್ರೆಡಿ ಕಟಾವು ಆಗಿ ಕ್ಲೋಸ್ ಆಗಿದೆ. ಓನರ್ ಹೇಳಿದ್ರು ಒಂದು 5 ಟನ್ನು ಮಾವಿನಕಾಯಿ ಸಿಕ್ತು ಸರ್ ಅಂತ ಹೇಳಿದ್ರು ಓನರು. ಒಂದು 5 ಟನ್ನು ಮಾವಿನಕಾಯಿ ಕೊಟ್ಟಿದ್ದಾರೆ ಮ್ಯಾಂಗೋ. ನೋಡಿ ಸರ್, CCTV ಕೂಡ ಹಾಕಿದ್ದಾರೆ. ನೋಡಿ ಇಲ್ಲೇನು ಕಾಣಿಸ್ತಾಯಿದೆ ನೋಡಿ, 2 CCTV ಹಾಕಿದ್ದಾರೆ. ಎಂಟ್ರೆನ್ಸಲ್ಲೂ ಹಾಕಿದ್ದಾರೆ, ಒಳಗಡೆ ತೋಟದೊಳಗಡೆ CCTV ಹಾಕೊಂಡಿದ್ದಾರೆ. ನೋಡಿ ಸರ್, ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಜಾಗ ಮಾತ್ರ ಡೈರೆಕ್ಟು ಆರ್ ಟಿ ಸಿ ಓಲ್ಡರ್ ಯಾರಿದ್ದಾರೆ ಅವ್ರನ್ನೇ ಮಾತುಕತೆ ಕೂರಿಸ್ಕೊಡ್ತೀವಿ ನಿಮಗೆ. ಡೈರೆಕ್ಟು ನೀವೇನೇ ಇದ್ರೂ ಅವ್ರ ಹತ್ರ ಫೈನಲೈಸ್ ಮಾಡ್ಕೋಬೇಕು ರೈಟು. ಎಂಟೈರ್ ಬೌಂಡ್ರಿ ಕೂಡ ಟ್ರಿಪ್ ಮಾಡಿದ್ದಾರೆ ಸರ್. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಕರೆಕ್ಟಾಗಿ ಒಂದು 70 ಕಿಲೋಮೀಟ್ರ್ ಮೈಸೂರು ಬರುತ್ತೆ. 70 ಕಿಲೋಮೀಟ್ರ್ ಮೈಸೂರು, ಕರೆಕ್ಟಾಗಿ 200 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಗುಂಡ್ಲುಪೇಟೆ ಟೌನ್ಗೆ ಈ ಜಾಗದಿಂದ ಕರೆಕ್ಟಾಗಿ ಒಂದು 12 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ ಟೌನ್ಗೆ 12 ಕಿಲೋಮೀಟ್ರ್ ಬರುತ್ತೆ ಜಾಗ. ಎಲ್ಲ ಫುಲ್ಲು ಮ್ಯಾಂಗೋ ಇದೆ, ಸಪೋಟೋ ಮತ್ತು ಹಲಸಿನ ಗಿಡ ಎಲ್ಲ ಇದೆ. ನೋಡಿ ಇದು ಒಂದು ಬೋರು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೋರು. ಇದು ಒಂದು ಬೋರೆಲ್ಲ ನಿಮಗೆ ಮ್ಯಾಕ್ಸಿಮಮ್ಮು 3-3.5 ಇಂಚ್ ಮೇಲಿದೆ ನೀರು. ಎಂಟೈರ್ ಬೌಂಡ್ರಿಗೆ ಇದೇ ಕೂಡ ಸಪ್ಲೈ ಮಾಡ್ತಾಯಿದ್ದಾರೆ ಫುಲ್ಲು. ನೋಡಿ ಎಲ್ಲೊಂದು ದೊಡ್ಡದು ಗಿಡ ಕಾಣಿಸ್ತಾ ಇದೆಯಲ್ಲ, ಹಲಸಿನ ಗಿಡನೂ ಇದೆ, ಒಂದು ದೊಡ್ಡ ಮರ. ಜಾಗ ಒಳ್ಳೆ ಅದ್ಭುತ ಆಗಿದೆ. ಏನು ಆರಾಮ್ಸೆ ತಗೋಬೋದು. ನೋಡಿ ಕೆಲವೆಲ್ಲ ಫಲ ಸ್ಟಾರ್ಟ್ ಆಗ್ತದೆ. ನೋಡಿ ಇಲ್ಲಿ ತೆಂಗು ಆಲ್ರೆಡಿ ಈ ಥರ ಎಲ್ಲ ಸುಮಾರು ಸ್ಟಾರ್ಟ್ ಆಗಿದೆ. ಆರಾಮಾಗಿ ತಗೋಬೋದು ಸರ್. ಜಾಗ ಅದ್ಭುತವಾಗಿದೆ ಜಾಗ ಮಾತ್ರ. ನೋಡಿ ಸೂಪರಾಗಿದೆ ಜಾಗ. ಎಲ್ಲ ಗಿನಿ ಮಾವಿನಕಾಯಿ ಇದು ಸರ್. ಆಲ್ರೆಡಿ ಇನ್ನೂ ಸುಮಾರು ಇದೆ ಮ್ಯಾಂಗೋ. ಆಲ್ರೆಡಿ ಇನ್ನೂ ಸುಮಾರು ಮ್ಯಾಂಗೋ ಇದೆ. ತುಂಬ ಚೆನ್ನಾಗಿದೆ. ನೋಡಿ ಮ್ಯಾಂಗೋ ಸೀಸನ್ ಖಾಲಿ ಆಗಿದ್ರು ಮ್ಯಾಂಗೋ ಇದೆ ಇಲ್ಲಿ. ನೋಡಿ ಇಲ್ಲಿ ಸೂಪರಾಗಿದೆ ಜಾಗ ಮಾತ್ರ. ಒಂದು ಮನೆಯೂ ಕೂಡ ಇದೆ, ಅದನ್ನು ಕೂಡ ತೋರಿಸ್ಕೊಡ್ತೇನೆ. ಒಳ್ಳೆ ವ್ಯೂ ಪಾಯಿಂಟ್ ಸರ್. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಒಳ್ಳೆ ಅದ್ಭುತವಾಗಿದೆ ಜಾಗ. ಕರೆಕ್ಟಾಗಿ ಇದನ್ನು ಮೇಂಟೆನೆನ್ಸ್ ಮಾಡಿಬಿಟ್ರೆ ಸೂಪರಾಗಿದೆ ಜಾಗ.
ಫುಲ್ ಎಲ್ಲ ಮ್ಯಾಂಗೋ ಗಿಡ ಇದೆ, ರೆಡಿ ಇರೋ ಅಂಥ ಮ್ಯಾಂಗೋ ತೋಟ ಇದು. ತೆಂಗುನೂ ಇದೆ, ಮ್ಯಾಂಗೋನೂ ಇದೆ. ಗುಂಡ್ಲುಪೇಟೆ ಟೌನ್ಗೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ ನೋಡಿ, ತುಂಬ ಚೆನ್ನಾಗಿದೆ. ಸುತ್ತ ಎಲ್ಲ ಎಂಟರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಮಾಡಿದ್ದಾರೆ, ನಿಮಗೆ ತೋರಿಸ್ನಲ್ಲ. ಎಂಟರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಮಾಡಿ ಅವ್ರ ಬಸ್ ಎಲ್ಲಿದೆ ಅಲ್ಲಿವರೆಗೂ ಖರಾಬ್ ಏನಿದೆ ಖರಾಬಿಗೂ ಸೇರಿಸಿ ಅವರು ಫೆನ್ಸ್ ಮಾಡಿದ್ದಾರೆ. ನೋಡಿ ಸರ್, ವ್ಯೂ ಮಾತ್ರ ಒಳ್ಳೆ ಸೂಪರಾಗಿದೆ, ಅದ್ಭುತವಾಗಿದೆ ವ್ಯೂ. ನೋಡಿ ಜಾಗ ಮಾತ್ರ ಸೂಪರಾಗಿದೆ ನೋಡಿ ಸರ್. ಯಾರು ತಗೊಳ್ಳೋರಿಗೆ ಇಂಟ್ರೆಸ್ಟ್ ಇದ್ದರೆ, ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಅದ್ಭುತವಾಗಿದೆ. ಒಂದು ವಾಸಕ್ಕೆ ಮನೆಯೂ ಕೂಡ ಇದೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಆಮೇಲೆ ಸುತ್ತ ಎಲ್ಲ ಸಿಲ್ವರ್ ವುಡ್ ಹಾಕಿದ್ದಾರೆ, ಈ ಥರ ಫೆನ್ಸಿಂಗ್ ಮಾಡಿ ಸುತ್ತ ಎಲ್ಲ ಸಿಲ್ವರ್ ವುಡ್ ಹಾಕಿದ್ದಾರೆ ಸರ್. ಇದೆಲ್ಲ ಜಮೀನು ಒಳಗಡೆ ಓಡಾಡೋಕ್ಕೆ ಬಿಟ್ಕೊಂಡಿರೋಂಥ ಜಾಗ ನೋಡಿ. ಆರಾಮಾಗಿರ್ಬೋದು ಸರ್, ಒಳ್ಳೆ ಫಾರ್ಮ್ ಹೌಸ್ ರೆಡಿ ಮಾಡ್ಕೊಂಡು ಸೂಪರಾಗಿರ್ಬೋದು ನೀವು ನೋಡಿ. ನೀಟಾಗಿ ಇದೆಲ್ಲ ಓಪನ್ ಇದೆಯಲ್ಲ, ಇದಕ್ಕೆಲ್ಲ ನೀಟಾಗಿ ಮೆಸ್ ಹಾಕ್ಸ್ಕೊಂಡ್ರೆ ನಿಮಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಸೇಫ್ಟಿ ಇರುತ್ತೆ. ಜಾಗ ಮಾತ್ರ ಒಳ್ಳೆ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ ನೋಡಿ. ಒಳ್ಳೆ ನೇಚರು ತುಂಬ ಚೆನ್ನಾಗಿದೆ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡ್ತೀನಿ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೋಡಿ ಇದರಲ್ಲಿ ನಿಮ್ಗೆ ಏನು ಫುಲ್ ಎಲ್ಲ ಮ್ಯಾಂಗೋನೇ ಸಹ ಫುಲ್ ನೋಡಿ. ಇನ್ನೂ ಸೀಸನ್ ಕಳೆದಿಲ್ಲ ನೋಡಿ ಮ್ಯಾಂಗೋ. ಒಂದು ಮನೆಯೂ ಕೂಡ ಇದೆ, ಒಂದು ಕೃಷಿ ಹೊಂಡ ಥರ ತೊಟ್ಟಿನೂ ಕೂಡ ಕಟ್ಟಿದ್ದಾರೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಸರ್. ಇಲ್ಲೊಂದು ವಾಸಕ್ಕೆ ಒಂದು ಮನೆಯೂ ಕೂಡ ಇದೆ. ಟೈಲೆಟ್ ರೂಮು ಮತ್ತು ಸ್ನಾನದ ಮನೆ ಎಲ್ಲ ಇದೆ, ಸೂಪರಾಗಿದೆ. ವಾಸಕ್ಕೆ ಆರಾಮಾಗಿರ್ಬೋದು, ನೀವು ಮನೆಯೇ ಮಾಡೋಂಗಿಲ್ಲ, ಆರಾಮ್ಸೆ ಮನೆಯೂ ಕೂಡ ಇದೆ, ರೆಡಿ ಇರೋ ಅಂಥದ್ದು ನೋಡಿ. ಇದು ಅಡುಗೆ ಮನೆ, ಇದು ಕೂಡ ಒಂದು ಓಪನು ಸ್ನಾನದ ಮನೆ ನೋಡಿ ಸರ್. ವಾಸಕ್ಕೆ ಒಂದು ಮನೆಯೂ ಕೂಡ ಇದೆ. ಇದೊಂದು ಅಡುಗೆ ಮನೆ ಮತ್ತು ಸ್ನಾನದ ಮನೆ ಇದೆ ನೋಡಿ. ಇದು ಒಂದು ಹಾಲು ನೋಡಿ ಸರ್. ಇದು ಜಮೀನು ಒಳಗಡೆ ಓಡಾಡೋಕೆ ಇಟ್ಕೊಂಡಿರೋದು. ಮುಂದೆ ಇದೆ ಎಂಟ್ರೆನ್ಸು. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ಇದು ಲೆಮನ್ ಗಿಡನೂ ಕೂಡ ಇದೆ, ಮತ್ತು ಸೀಬೆ ಗಿಡ ಇದೆ, ಬೆಟ್ಟದ ನೆಲ್ಲಿಕಾಯಿ ಗಿಡ ಇದೆ ನೋಡಿ ಸರ್. ಇದೆಲ್ಲ ನೈಟ್ ಟೈಮಲ್ಲೆಲ್ಲ ಸೋಲಾರು ಅದು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಅದು ನೋಡಿ. ನಿಮಗೆ ಆವಾಗಲೇ ಒಂದು ತೋರಿಸ್ತೆ. ಇಲ್ಲೂ ಒಂದು ಬೋರ್ವೆಲ್ ಇದೆ, ಇದರಲ್ಲೂ ಕೂಡ ನೀರಿದೆ. ನಿಮ್ಗೆ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಈ ಥರದ್ದು ಒಂದು ಸೋಲಾರ್ ಲೈಟ್ ಹಾಕಿದ್ದಾರೆ ನೋಡಿ ಸರ್. ಇದೆಲ್ಲ ಬೆಟ್ಟದ ನೆಲ್ಲಿಕಾಯಿ ತುಂಬ ಚೆನ್ನಾಗಿದೆ ಸರ್. ಅದು ಆರಾಮಾಗಿ ಬಂದರೆ ಗೇಟ್ ಕೀ ತಗೊಂಡು ಆರಾಮಾಗಿರ್ಬೋದು. ಇದೇನು ಬೋರ್ ನೋಡ್ತಾ ಇದ್ದೀರಾ, ಈ ಬೋರಲ್ಲಿ ಮ್ಯಾಕ್ಸಿಮಮ್ ಒಂದು 3 ಇಂದ 4 ಲೆಂತ್ಗೆ ನೀರಿದೆ. 3 ಇಂದ 4 ಲೆಂತಲ್ಲೇ ಇದೆ, ನಿಮಗೆ ತೋರಿಸ್ತಲ್ಲ ಅದರಲ್ಲಿ. 2 ಬೋರಲ್ಲೂ ನೀರು ಕೂಡ ಅದ್ಭುತವಾಗಿದೆ ಇದು ನೋಡಿ. ಇದೆಲ್ಲ ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಗಿಡ, ಅದು ಬಿಟ್ಟಿರೋದು ಕೂಡ ಇದೆ, ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಇಲ್ಲೆಲ್ಲ ನೋಡಿ ಬಿಟ್ಟಿದ್ದಾನೆ, ನೆಲ್ಲಿಕಾಯಿ ಬಿಟ್ಟಿದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಏನಂದರೆ ನಿಮಗೆ ಇದರಲ್ಲಿ 6 ಎಕರೆ ತೊಗೊಂಡ್ರೆ 4 ಎಕರೆ ಖರಾಬೇ ಸಿಗುತ್ತೆ. ನಿಮಗೆ ಖರಾಬಿಗೇನು ಅಮೌಂಟ್ ಕೊಡೋಂಗಿಲ್ಲ.
ನೋಡಿ. ಓನರು ಕೌಂಟ್ ಎಷ್ಟು ಮಾಡ್ತಿದ್ದಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ವೀಡಿಯೋ ಮಾಡ್ಕೊಳ್ಳಿ ಸರ್, ರೈಟ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ವೀಡಿಯೋ ಮಾಡ್ಕೊಂಡು ಅವ್ರ ಹತ್ರ ರೈಟ್ ಕೇಳಿ ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಯಾರು ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ತೊಟ್ಟಿ ಇದೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಇಲ್ಲೇನು ಕಾಣಿಸ್ತದೆ ನೋಡಿ, ಇಲ್ಲೆಲ್ಲ ಫುಲ್ ಸಪೋರ್ಟ್ ಹಾಕ್ಕೊಂಡಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ಪು. ಒಂದು ಸ್ಟೆಪ್ಪಲ್ಲಿ ಬೆಟ್ಟದಲ್ಲಿ ಹಾಕಿದ್ದಾರೆ, ಸಪೋಟ ಇದೆ, ಮ್ಯಾಂಗೋ ಇದೆ ನೋಡಿ. ಇದೇ ಎಂಟ್ರೆನ್ಸು. ತೊಟ್ಟಿ ಮಾತ್ರ ಹೌಸ್ಫುಲ್ ಆಗಿದೆ ಲೋಡು ನೋಡಿ. ತೊಟ್ಟಿ ಮಾತ್ರ ಅಲ್ಲಿ ಫುಲ್ಲಾಗಿದೆ. ಈ ತೊಟ್ಟಿ ನೋಡಿದಾಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ವಾಟರ್ ಬೆಲ್ಟ್ ಯಾವ ಥರ ಇದೆ ಅಂತ. ಮ್ಯಾಕ್ಸಿಮಮ್ ಒಂದು 7 ರಿಂದ 8 ಅಡಿ ಇದೆ ತೊಟ್ಟಿ ನೋಡಿ. ಇಲ್ಲಿಂದ ಎಲ್ಲ ಗಿಡಗಳಿಗೂ ಡಂಪ್ ಆಗುತ್ತೆ ನೀರು. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟು 101 ಸೆಟ್ಟಿಂಗ್ ಕೊಡ್ತೀನಿ. ಇದು ನಿಮಗೆ ಬಂದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಓಕೆ ಸರ್, ಥ್ಯಾಂಕ್ ಯು.